ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ಇದು ಅನಂತ ಪದ್ಮನಾಭ ವ್ರತ ಹೇಳ್ತಾ ಇದೆ. ಅದು ಬಂದು 16ನೇ ತಾರೀಕು ಭಾದ್ರಪದ ಶುಕ್ಲ ಚತುರ್ದಶಿ. ಅದು ತಿಥಿ ಬಂದ್ಬಿಟ್ಟು 3:10 PM ಶುರು ಆಗ್ತದೆ 16ನೇ ತಾರೀಕು. ಎಂಡ್ ಆಗೋದು ಬಂದು 14:44 17ನೇ ತಾರೀಕು. 17ನೇ ತಾರೀಕು 6-9 ಬೆಳಗ್ಗೆಯಿಂದ 11:44 ತನಕ ತುಂಬಾ ಶ್ರೇಷ್ಠವಾದ ಸಮಯ. ಈ ಅನಂತ ಸೂತ್ರಕ್ಕೆ ಅದು 14 ಒಂದು ನಾಟ್ಸ್ ಇದೆ, ಗಂಟೆ ಅಂತಾರೆ ಅದಕ್ಕೆ. ಅದು ತುಂಬಾ ಶ್ರೇಷ್ಠ. ಅದು ಬಂದು ಇಟ್ ರೆಪ್ರೆಸೆಂಟ್ಸ್ ದ 14 ಲೋಕಾಸ್. ನಮ್ಮ ಬ್ರಹ್ಮಾಂಡದಲ್ಲಿ 7 ಊರ್ದು ಲೋಕ, 7 ಅಧೋಲೋಕಗಳು. ವ್ರತ ಬಂದ್ಬಿಟ್ಟು ಆಸ್ ಪರ್ ಸನಾತನ ಧರ್ಮ ಹೇಳಿದ್ದಾರೆ, ಅದನ್ನ ಪ್ರಕಾರ ಮಾಡ್ಕೋಬೇಕು. ಬೆಳಗ್ಗೆ ಅಭ್ಯಂಗ ಸ್ನಾನ ಮಾಡಿಬಿಟ್ಟು ಶುದ್ಧವಾಗಿ ಸಂಕಲ್ಪ ಮಾಡಿಕೊಂಡು ಅನಂತ ಪದ್ಮನಾಭ ಸ್ವಾಮಿ ಪಟ ಇಟ್ಕೋಬಹುದು. ಇಲ್ಲ ಯಾವ್ದಾದ್ರು ಮಹಾವಿಷ್ಣುದ ಫೋಟೋನ ವಿಗ್ರಹನ ಇಟ್ಕೊಂಡು ಅವ್ರನ್ನ ಪೂಜೆ ಮಾಡಿ ಸ್ಮರಣೆ ಮಾಡಬಹುದು. ಆಕ್ಚುಲ್ ಆಗಿ ಅವ್ರು ಬಂದ್ಬಿಟ್ಟು ಆವತ್ತಿನ ದಿವಸ ಈಸ್ ಇನ್ ದ ಕಾಸ್ಮಿಕ್ ಫಾರ್ಮ್ ಲೈಯಿಂಗ್ ಆನ್ ಅನಂತ ಶೇಷ. ಸೊ ಅದಕ್ಕೆ ಅನಂತ ಪದ್ಮನಾಭ ಅಂತ ಹೆಸರು ಬಂದಿರೋದು ಅವ್ರಿಗೆ. ಅವ್ರು ಬಂದ್ಬಿಟ್ಟು ಈಸ್ ಲೈಯಿಂಗ್ ಆನ್ ಆದಿಶೇಷ ಇನ್ ಹಿಸ್ ಕಾಸ್ಮಿಕ್ ಸ್ಲೀಪ್ ವೇರ್ ಹಿ ಡ್ರೀಮ್ಸ್ ದ ಬ್ರಹ್ಮಾಂಡ ಇಂಟು ಎಕ್ಸಿಸ್ಟೆನ್ಸ್. ಅವತ್ತೊಂದು ದಿವಸ ಈ 14 ಗಂಟಾಗಿದ್ದು ದಾರವನ್ನು ಅವತ್ತು ಪೂಜೆ ಮಾಡಿ ನಾವು ಕಟ್ಕೊಳ್ತೀವಿ. ಇಟ್ ಗಿವ್ಸ್ ಯು ಪ್ರೊಟೆಕ್ಷನ್. ಇವತ್ತಿನ ದಿವಸ ಏನ್ ಮಾಡ್ಬೇಕು, ನಮ್ಮ ಗುರು ಅವರು ಹೇಳಿರೋದು, ಅಮರ ಅವರು ಸ್ಟಾರ್ ಜ್ಯೇಷ್ಠ ಅಂತ ಇದೆ. ಆ ಜ್ಯೇಷ್ಠ ಸ್ಟಾರ್ ನಲ್ಲಿ ಅನಂತ ಪದ್ಮನಾಭ ಅವ್ರದ್ದು ವಿಗ್ರಹ ಇದೆ. ಅದು ಬಂದ್ಬಿಟ್ಟು 12,000 ಮೈಲು ಲೆಂತ್, 3,000 ಬ್ರೆಡ್ತ್. ಆ ಸೈಜ್ ನಲ್ಲಿರೋ ಒಂದು ಅವ್ರದ್ದು ಸ್ವರೂಪ. ಅದಕ್ಕೆ ಋಷಿಗಳು ದೇವಾನಿ ದೇವತೆಗಳೆಲ್ಲ ಅವತ್ತು ಹೋಗ್ಬಿಟ್ಟು ಈ ಒಳ್ಳೆ ಪರಿಮಳವಾದ ಎಕ್ಸಾಟಿಕ್ ಫ್ಲವರ್ಸ್ ತಗೊಂಡೋಗಿ ವಿಮಾನದಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ. ಮಾಡ್ಬಿಟ್ಟು ಅವ್ರ ಪಾದಕ್ಕೆ ಸಮರ್ಸ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಆಗ ಆ ತಂದೆ ಬರ್ತಾರೆ, ಬಂದು ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ. ಇದು ಸ್ಟಾರ್ ಜೇಷ್ಠನಲ್ಲಿದ್ದು. ಅವರು ಸೆಂಟರ್ ಫೋರ್ಹೆಡ್ ನಲ್ಲಿ ಒಂದು ದೊಡ್ಡದು ರೆಡ್ ಜ್ವೆಲ್ ಇದೆ. ಆ ರೇಸ್ ಬಂದ್ಬಿಟ್ಟು ರೆಡ್ ರೇಸ್ ನಮ್ಮ ಮೂಲಕ್ಕೆ ಬೀಳ್ತಿದೆ, ನಮ್ಮನ್ನು ಬ್ಲೆಸ್ ಮಾಡ್ತದೆ. ಆವತ್ತು ನಾವು ಗುರು ಅವ್ರನ್ನ ಕೇಳ್ಕೊಂಡು ಆಸ್ಟ್ರಲ್ ಆಗಿ ಅಲ್ಲಿ ಹೋಗಿ ನಾವನ್ನು ಪ್ರದಕ್ಷಿಣೆ ಮಾಡಿ ಅವರ ಆಶೀರ್ವಾದ ಪಡ್ಕೋಬೇಕು. ಇದು ನಾವು ಮಾಡೋ ಒಂದು ಕ್ರಮ. ಇದಕ್ಕೆ ಒಂದು ಪುರಾಣ ಕಥೆ ಇದೆ. ಒಂದು ಋಷಿ ಕೌಂಡರ್ಯ ಅಂತ ಒಬ್ರಿದ್ರು, ಅವರ ಹೆಂಡತಿ ಸುಶೀಲಾ ಅಂತ ಒಬ್ರಿದ್ರು. ಅವರು ಆಸ್ ಯೂಶುವಲ್ ಋಷಿ ಆಶ್ರಮದಲ್ಲಿ ಹೆಂಗೆ ಒಂದು ಜೀವನ ನಡೆಸ್ತಾ ಇದ್ರು. ಒಂದ್ಸತಿ ಸುಶೀಲಾ ಅವ್ರು ಏನ್ ಮಾಡ್ತಾರೆ, ಒಂದು ನದಿ ತೀರಕ್ಕೆ ಹೋಗ್ತಾರೆ ಸ್ನಾನ ಮಾಡಕ್ಕೆ. ಅಲ್ಲಿ ಒಂದು ಗ್ರೂಪ್ ಆಫ್ ಬೇರೆ ಹೆಂಗಸರು ಇರ್ತಾರೆ. ಅವರು ಒಂದು ಸೀಕ್ರೆಟ್ ಥ್ರೆಡ್ ಕಟ್ಕೊಂಡಿರ್ತಾರೆ. ಅದನ್ನ ನೋಡ್ಬಿಟ್ಟು ಈಗ ಕೇಳ್ತಾರೆ ಏನಿದೆ ಅಂತ. ಅವ್ರು ಹೇಳ್ತಾರೆ, ಈ ತರ ಅನಂತ ಪದ್ಮನಾಭ ವ್ರತ ಮಾಡಿದ್ವಿ ನಾವು ಆ ಸ್ವಾಮಿಗೆ, ಅದಕ್ಕೋಸ್ಕರ ಕಟ್ಕೊಂಡಿದ್ವಿ. ಇದು ನಮ್ಗೆ ಒಳ್ಳೇದಾಗ್ತದೆ, ನಮ್ಗೆಲ್ಲ ತರ ನಮ್ಗೆ ಪ್ರೊಟೆಕ್ಷನ್ ಇದು ಕೊಡ್ತದೆ ಅಂತ. ಆಕೆ ಅದನ್ನ ತುಂಬಾ ಇಷ್ಟಪಟ್ಟು ಆಕೆಯಿಂದ ಒಂದು ದಾರ ಕಟ್ಕೊಂಡು ಬರ್ತಾರೆ. ಅವರು ಬಂದ್ಮೇಲೆ ಅದನ್ನ ಆ ಋಷಿ ನೋಡ್ಬಿಟ್ಟು ಕೇಳ್ತಾರೆ ಏನೇನು ಈ ತರ ಅಂದ್ರೆ ಅವ್ರು ಅದನ್ನ ಕಿತ್ತಿ ಬಿಸಾಕ್ತಾರೆ. ಅವ್ರಿಗೆ ಇಷ್ಟ ಆಗಲ್ಲ. ಅವಾಗ ಏನಾಗ್ತದೆ, ಅವ್ರ ಜೀವನದಲ್ಲಿ ಎಲ್ಲ ನೆಗೆಟಿವ್ ಆಗ್ಬಿಡ್ತದೆ. ಅವ್ರ ತಪೋಶಕ್ತಿ ಆಗಲಿ, ಅವರು ಮನೆ ಅದು ಇದೆಲ್ಲ ಒಂಥರ ಈ ಕಮ್ಸ್ ವೆರಿ ಡಿಸ್ಟರ್ಬ್ ಪೊಸಿಷನ್. ಅವ್ರು ಆವಾಗ ತುಂಬಾ ಪಶ್ಚಾತ್ತಾಪ ಪಟ್ಟು ಏನ್ ಮಾಡ್ತಾರೆ, ಅವರು ಅನಂತ ಪದ್ಮನಾಭ ಸ್ವಾಮಿ ಮೇಲೆ ತಪಸ್ ಮಾಡ್ತಾರೆ. 14 ವರ್ಷ ತಪಸ್ ಮಾಡ್ತಾರೆ. ಆದ್ರೂ ಅವರು ಕನಿಕರ ಬರಲ್ಲ, ಭಗವಂತ ದರ್ಶನ. ಆವಾಗ ಅವ್ರು ಸೂಸೈಡ್ ಮಾಡ್ಕೋತಾರೆ. ಆವಾಗ ಬಂದ್ಬಿಟ್ಟು ದರ್ಶನ ಕೊಟ್ಟು ಅವ್ರಿಗೆ ಬ್ಲೆಸ್ ಮಾಡಿ ಅವ್ರಿಗೆ ವಾಪಸ್ ಎಲ್ಲ ಕೊಟ್ಟು ಅವ್ರಿಗೆ 14 ನಾಟ್ ಕಟ್ಟಿ ಅವ್ರ ವ್ರತವನ್ನು ಆಚರಿಸ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಆ ಮಂತ್ರ ಹೇಳಿ ಅವರು ಅದನ್ನ ಆಚರಿಸ್ತಾರೆ. ಅವರು ಇವತ್ತೊಂದು ದಿವಸ ಗಣೇಶ ವಿಸರ್ಜನೆ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ. ಅನಂತ ಪದ್ಮನಾಭ ಸ್ವಾಮಿ ವ್ರತ ದಿವಸ. ಈ ಸಮಯದಲ್ಲಿ ಯಾರಿಗಾದ್ರೂ ಕಾಲಶಾಪ ದೋಷ ಇದ್ರೆ ಅವ್ರ ಜಾತಕದಲ್ಲಿ
ಅವ್ರು ಬಂದು ಈ ವ್ರತವನ್ನು ಆಚರಿಸಿದ್ರೆ ಅದರಿಂದ ಅವರಿಗೆ ವಿಮುಕ್ತಿ ಸಿಗ್ತದೆ ಆ ದೋಷದಿಂದ. ಓಕೆ. ಈ ಸತ್ಯನಾರಾಯಣ ಸ್ವಾಮಿ ವ್ರತ ಇದೆಯಲ್ಲ ಅದೇ ತರ? ಅದು ಬೇರೆ ಇದು ಬೇರೆ. ಓಕೆ, ಅದೇ ತರನೇ ಇದು ಅನಂತ ಪದ್ಮನಾಭ. ಅದು ಬೇರೆ ಅನಂತ ಪದ್ಮನಾಭ. ಇದು ಅದೇ ಆ ಟೈಮ್ ನಲ್ಲಿ ಬರೋದು ಇದು. ಓಕೆ. ಇದು ಏನಾಯ್ತಂದ್ರೆ ಒಂದ್ಸತಿ ಶ್ರೀ ಕೃಷ್ಣ ಬಂದ್ಬಿಟ್ಟು ಯುಧಿಷ್ಠಿರಗೆ ಅನಂತ ಪದ್ಮನಾಭ ವ್ರತ ಮಾಡಿ 14 ವರ್ಷ ಅಂತಾರೆ. ಅದನ್ನ ಮಾಡಿದ ಮೇಲೆ ಅವ್ರಿಗೆ ಹೋಗಿರೋ ಆ ಒಂದು ರಾಜ್ಯ, ಆ ಧನ ಎಲ್ಲ ಅವ್ರಿಗೆ ವಾಪಸ್ ಬರ್ತದೆ. ಅವರ ಜೂಜಾಟದಲ್ಲಿ ಕಲ್ಕೊಂಡ್ರಲ್ಲ ಅದೆಲ್ಲ ಅವ್ರಿಗೆ ವಾಪಸ್ ಬರ್ತದೆ. ಸೊ ಇದು ಅಷ್ಟು ಶ್ರೇಷ್ಠ. ಯಾರಾದ್ರೂ ಆಚರಿಸಿದ್ರೆ ಅದನ್ನು ಅವ್ರು ಆಚರಿಸ್ಬೋದು.